ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಡೇ 3ಗೆ ಸ್ವಾಗತ. ಸೊ ಇವತ್ತು ನಾವು ಸ್ಟೇ ಮಾಡಿದ್ದೀವಿ ರಾಮೇಶ್ವರಂ ಅಲ್ಲಿ. ನಿನ್ನೆ ನೈಟ್ ಮಧುರೈಯಿಂದ ರಾಮೇಶ್ವರಂ ಬಂದ್ಬಿಟ್ಟು ಒಂದು 10:30 ರೀಚ್ ಆದ್ವಿ. ಇಲ್ಲೇ ಬಂದು ಮಲ್ಕೊಂಡು ಎದ್ದು ಫ್ರೆಶ್ ಅಪ್ ಆಗಿ ಇವತ್ತು ರಾಮೇಶ್ವರಂ ಜ್ಯೋತಿರ್ಲಿಂಗ ವಿಸಿಟ್ ಮಾಡಬೇಕು. ಅಲ್ಲಿಂದ ಧನುಷ್ಕೋಡಿ ನೋಡಬೇಕು. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ಯಾಕಂದ್ರೆ ಇದು ನನ್ನ ಮೊದಲನೇ ಬಾರಿ ನಾನು ರಾಮೇಶ್ವರಂ ಧನುಷ್ಕೋಡಿ ಸೈಡ್ ಬರ್ತಿರೋದು. ಸೊ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಸ್ಟ್ರೈಟ್ ಎಲ್ಲ ಹೋಗ್ತಿದ್ದೀವಿ ಹೇಳಿ, ಕನ್ಯಾಕುಮಾರಿ. ಸೊ ಕನ್ಯಾಕುಮಾರಿ ನನಗೆ ಫಸ್ಟ್ ಟೈಮ್ ಹೋಗ್ತಿರೋದು. ಸೊ ನಿಮಗೆ ಹೋಗ್ತಾ ಎಲ್ಲ ತೋರಿಸ್ಕೊಡ್ತೀನಿ. ಸ್ಟೇ ಟ್ಯೂನ್, ವಿಡಿಯೋನ ಎಂಡವರೆಗೂ ನೋಡಿ. ಡ್ರಿಸಲ್ ಆಯಿತು ನೋಡಿ, ಫುಲ್ಲು ಕಾಲು ಹಿಂಗೆ ಡ್ರಿಸಲ್ ಮಾರ್ಕ್ಸ್ ಬಂದುಬಿಟ್ಟಿದೆ, ನೀರು ಮಾರ್ಕ್ಗಳು. ಬಟ್ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ನೋಡಿ, ಈ ಹೋಟ್ಲಲ್ಲಿ ಸ್ಟೇ ಮಾಡಿದ್ದು ಹೋಟ್ಲ್ ತಿರುಮಲ ಅಂತ, ತುಂಬ ಚೆನ್ನಾಗಿದೆ. ನೀವು ರಾಮೇಶ್ವರಂ ಬಂದಾಗ ಇಲ್ಲಿ ಸ್ಟೇ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದೆ. ದೇವಸ್ಥಾನದ ಮುಂಚೆ ಬ್ರೇಕ್ಫಾಸ್ಟು ಮ್ಯಾಂಡೇಟ್ರಿ, ತಿನ್ಬಿಡೋಣ, ಆರಾಮಾಗಿ ದರ್ಶನ ಮಾಡ್ಕೊಂಬಿಡೋಣ. ಓ ರಶ್ ಜಾಸ್ತಿ ಇದೆ, ಸೋಮವಾರ ಅಲ್ಲ ಇವತ್ತು. ಬಟ್ ಒಂದೇನು ಅಂದರೆ ಗೈಸ್, ನಾವು ವಿಂಟರ್ ಟೈಮಲ್ಲಿ ಬಂದಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಇದು ಹ್ಯೂಮಿಡಿಟಿ ಕಡಿಮೆ ಇದೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಸುತ್ತೋಗ್ತಿದ್ವಿ, ಬೆಳಗ್ಗೆ 9:30, ಬಟ್ ಇಷ್ಟೊತ್ತಿಗೆ ಸುತ್ತೋಗ್ತಿದ್ವಿ. ಬಟ್ ವಿಂಟರ್ ಸೀಸನ್ ನಮಗೆ ಸೂಪರ್ ಚಾಯ್ಸು. ಇದು ದೇವಸ್ಥಾನ ಒಳಗಡೆ ನೋಡಿ, ರಾಮೇಶ್ವರಂ ದೇವಸ್ಥಾನ. ಅಲ್ಲಿ ಆಫ್ಕೋರ್ಸ್ ಒಳಗಡೆ ದೇವ್ರ ಹತ್ರ ವೀಡಿಯೋ ಮಾಡೋದು ಬಿಡಲ್ಲ. ರಾಮೇಶ್ವರಂದು ದರ್ಶನ ಆಯಿತು, ತುಂಬ ಚೆನ್ನಾಗಿತ್ತು. 200 ರೂಪೀಸ್ ಟಿಕೆಟ್ ಒಂದಿದೆ ಗೈಸ್, ಅದು ಈಸ್ಕೊಡಿ ಪರ್ ಪರ್ಸನು. ಆರಾಮಾಗಿ ಸ್ಪೆಷಲ್ ಎಂಟ್ರೆನ್ಸು, ದೇವ್ರ ಮುಂದೆ ಕರ್ಕೊಂಡು ಹೋಗ್ತಾರೆ, ತುಂಬ ಚೆನ್ನಾಗಿರುತ್ತೆ. ಒಂದು 2-3 ನಿಮಿಷ ಅಲ್ಲಿ ನಿಂತ್ಕೊಬೋದು ಕೂಡ. ಸೊ ಅದು ಈಸ್ಕೊಂಡು ಹೋಗಿ ದರ್ಶನ ಆಯಿತು. ಇವಾಗ ನೆಕ್ಸ್ಟ್ ಧನುಷ್ಕೋಡಿಗೆ ಹೋಗ್ತಿದ್ದೀವಿ. ಫೈನಲಿ 31 ಮಿನಿಟ್ಸ್ 30 ನಿಮಿಷ ನಾವಿರ್ತೀವಿ ಧನುಷ್ಕೋಡಿನಲ್ಲಿ. ನೋಡಿ, ಚಿಕ್ಕ ರೋಡ್ ರಾಮೇಶ್ವರಂ ಒಳಗಡೆ ಹೆಂಗಿದೆ, ಚೆನ್ನಾಗಿದೆ. ಆ್ಯಕ್ಚುಲಿ ರಾಮೇಶ್ವರಮು ಚೆನ್ನಾಗಿದೆ. ಸ್ವಲ್ಪ ಇವಾಗ 27 ಡಿಗ್ರೀಸ್ ಆಗಿದೆ, ಬಟ್ ಆಚೆ ಕಡೆ ಹ್ಯೂಮಿಡಿಟಿ ಸ್ವಲ್ಪ ಓಕೆ, ಪರವಾಗಿಲ್ಲ. ವಿಂಟರ್ಗೆ ಇಟ್ ಈಸ್ ಕಂಪ್ಲೀಟ್ಲಿ ಫೈನ್. ಓಕೆ, ನೀವು ಇದೇ ಟೈಮ್ ಪ್ಲಾನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬಿಸಿಲಿಗೆ ಸುತ್ತೋಗ್ತೀರಾ. ಪಾಪ ತುಂಬ ಹೊಟ್ಟೆ ಹಸಿತಿತ್ತು ಅನ್ನೋ, ನೋಡಿ ಹೆಂಗೆ ತಿಂತಿದೆ. ಮೊನ್ನೆ ತಿರುವನಮಲೈನಲ್ಲಿ ಕೊಟ್ಟಿರೋ ಕಜ್ಜಾಯಿ, ಆಮೇಲೆ ಮುರ್ಕು, ಇವತ್ತು ನಮ್ಮ ಸ್ನ್ಯಾಕ್ಸು. ನಮ್ಮ ಮಮ್ಮಿ ಅಂತೂ ಫುಲ್ ಖುಷಿ ಇವತ್ತು, ರಾಮೇಶ್ವರಂ ಒಳ್ಳೆ ದರ್ಶನ ಆಯ್ತಲ್ಲ ಅದಕ್ಕೆ. ಇದು ನೋಡಿ ಫ್ರೆಂಡ್ಸ್, ನೋಡಿ ನೋಡಿ ನೋಡಿ, ನಾವು ಹೋಗ್ತಿದೀವಿ ಆಫ್ ದ ಬೀಟ್, ಆಫ್ ದ ರೋಡ್ ಅಂತ ಹೇಳ್ಬೋದು. ಜಸ್ಟ್ ಇದು ನೋಡಿ, ವಾವ್, ಸಾಕಾಗಿದೆ, ಸಾಕಾಗಿದೆ ನಿಜಾಗ್ಲು. ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕಾರ್ದು ಫೋಟೋ ಶೂಟ್ ಮಾಡೋಣ ಅಂತ ಗೈಸ್. ನೋಡಿ, ಫೈನಲ್ ಟಿಪ್ಪು ಧನುಷ್ಕೋಡಿದು ಆಲ್ಮೋಸ್ಟ್ ರೀಚ್ ಆಗ್ತಿದ್ದೀವಿ. ನಾನಂತೂ ನೆಕ್ಸ್ಟ್ ಲೆವೆಲ್ ಎಕ್ಸೈಟೆಡು. ಮಮ್ಮಿ ನೀನು ಎಕ್ಸೈಟೆಡ್? ಫಸ್ಟ್ ಟೈಮ್ ನೋಡ್ತಿರೋದು? ಹೌದು. ನಮ್ಮ ಮಮ್ಮಿನೂ ಪಾಪ ಫಸ್ಟ್ ಟೈಮು ನೋಡಿ, ಇಷ್ಟು ವರ್ಷದಲ್ಲಿ ನಮ್ಮ ಮಮ್ಮಿ ಫಸ್ಟ್ ಟೈಮ್ ಬರ್ತಿರೋದು ಈ ಕಡೆ. ಬಟ್ ಸಾಕಾಗಿದೆ, ವ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ಲು. ತುಂಬ ವಾವ್. ಬೈಕರ್ಸ್ ಇದ್ದಾರೆ, ಬೈಕರ್ ಗ್ಯಾಂಗು. ಇದೆ ಎಂಡು, ಆ ಸ್ಪಾಟ್ ನೋಡ್ತಿದ್ದೀರಲ್ಲ, ಅದೇ ಎಂಡ್. ಫೈನಲಿ ಗೈಸ್, ಎಂಡ್ ಆಫ್ ಇಂಡಿಯಾ ನೋಡಿ, ಸೈಕಾಗಿದೆ, ಸೂಪರ್. ನಾನಂತೂ ಫುಲ್ ದಿಲ್ ಖುಷ್. ಬಾಯ್ ಧನುಷ್ಕೋಡಿ, ಸೂಪರ್ ಆಗಿತ್ತು ಗೈಸ್. ಧನುಷ್ಕೋಡಿ ಅಂತೂ ಡೆಫಿನೆಟ್ ಆಗಿ ವಿಸಿಟ್ ಮಾಡಿ, ಎಂಡೋರ್ಗೂ ಹೋಗಿ. ನಮಗೆ ಲಕ್ಕಿ, ನಾವು ಇವತ್ತು ಏನೋ ನಮಗೆ ಪಾರ್ಕಿಂಗ್ ಇನ್ನೇನು ಎಂಡೋರ್ಗೆ ಹೋದ್ವಿ, ಅಲ್ಲೇ ಪಾರ್ಕಿಂಗ್ ಸಿಕ್ತು, ನಿಲ್ಲಿಸ್ಬಿಟ್ಟು ಆರಾಮಾಗಿ ಒಂದು ಹಾಫ್ ಅನ್ ಅವರ್ ಚಿಲ್ ಮಾಡಿಕೊಂಡು ಇವಾಗ ನಾವು ಹೋಗ್ತಿದ್ದೀವಿ ಕನ್ಯಾಕುಮಾರಿ. ಸೊ ಕನ್ಯಾಕುಮಾರಿ ವಿ ಕಮ್, ಬಾಯ್ ಬಾಯ್ ಧನುಷ್ಕೋಡಿ. ನಿನ್ನೆ ರಾತ್ರಿ ಬಂದಾಗ ಈ ಬ್ರಿಡ್ಜ್ ಫುಲ್ಲು ಕತ್ಲೆ ಆಗಿತ್ತಲ್ಲ, ಏನೂ ಕಾಣಿಸಿಲ್ಲ. ಬಟ್ ಬ್ಯೂಟಿಫುಲ್ ವ್ಯೂ ಗೈಸ್, ನೋಡಿ ಮುಗಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನೋಡಿ ರೈಲ್ವೆ ಬ್ರಿಡ್ಜ್ ಇದು.
ಟ್ರೈನು ನನ್ನ ಎಸ್ ಕ್ರಾಸ್ ಕಾಂಪಿಟೇಷನ್ ನೋಡಿ, ಅಲ್ಲಿ ಟ್ರೈನ್ ಹೋಗ್ತಿದೆ. ಗೈಸ್ ಓವರ್ಟೇಕ್ ಮಾಡ್ತಾ ಇದ್ದೀನಿ ಇಷ್ಟು ಆರಾಮಾಗೆ, ಇಷ್ಟು ಈಸಿಯಾಗಿ ಅಷ್ಟೇ ಎಕ್ಸ್ಪೆಕ್ಟೇ ಮಾಡಿಲ್ಲಪ್ಪ. ರೋಡ್ ಲೆವೆಲ್ಗೆ ನೀರು ನಿಂತಿದೆ ಇಲ್ಲಿ ನೋಡಿ, ಈ ಕಡೆನೂ ಅಷ್ಟೇ. ಡೇ 3 ಆಲ್ಮೋಸ್ಟ್ 3 ಗಂಟೆ ಹಂಗೆ ನೋಡಿ ನಾವು ಎಷ್ಟು ಕವರ್ ಮಾಡಿದೀವಿ ಡಿಸ್ಟೆನ್ಸ್. 1002 ಕಿಲೋಮೀಟರ್ ಕವರ್ ಮಾಡಿರೋದು ಡಿಸ್ಟೆನ್ಸ್ ಇವಾಗವರೆಗೂ. ಸೊ ಇನ್ನು ತುಂಬಾ ಡಿಸ್ಟೆನ್ಸ್ ಇದೆ. ಇನ್ನು ಬರೀ ಕನ್ಯಾಕುಮಾರಿಗೆ ಆಲ್ಮೋಸ್ಟ್ 300 ಕಿಲೋಮೀಟರ್ಸ್ ಇದಂತೆ. ನಾವಿನ್ನು ಹೋಗ್ತಾ ಇದೀವಿ ಕನ್ಯಾಕುಮಾರಿಗೆ. ಸೊ ಆಲ್ಮೋಸ್ಟ್ ಈ ಟ್ರಿಪ್ಪೇ ಬಂದು ನಮ್ಗೆ ಅರೌಂಡ್ 2000 ಕಿಲೋಮೀಟರ್ ಟ್ರಿಪ್ ಇರುತ್ತೆ ಇದು. ಬಟ್ ಸೂಪರ್ ಆಗಿರುತ್ತೆ, ವರ್ತ್ ವೈಲ್ ಆಗಿರುತ್ತೆ. ಸೌತ್ ಇಂಡಿಯಾ ಟ್ರಿಪ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋಣ ಬನ್ನಿ. ಕಾಫಿ ಸ್ಟಾಪು ಇಲ್ಲಿ ನಿಲ್ಸಿದೀವಿ. ಯಾವುದೋ ಇನ್ನೊಂದು ಗಾಡಿ ಇತ್ತು. ಆಕ್ಚುಲಿ ಈ ಗಾಡಿ ನನಗೆ ನೆನ್ಪು ಬರ್ತಿದೆ. ಎಲ್ಲಿ ಗೊತ್ತಾ, ನಾವು ರಾಮೇಶ್ವರಂನಲ್ಲಿ ಇದ್ದಾಗ ನನ್ನ ಕಾರ್ಗೆ ಜಾಗ ಮಾಡಿಕೊಟ್ಟಿದ್ರು. ಮಮ್ಮಿ ನೆನ್ಪಿದ ನಿನಗೆ? ನೆನ್ಪಿದಾ? ಮರ್ತೋಗಿದ್ಯಾ? ಸೈಡ್ಗೆ ಕನ್ಯಾಕುಮಾರಿ ರೀಚ್ ಆಗಿರಲ್ಲ. ಸೊ ಇಲ್ಲೇ ನೋಡ್ಕೊಂಡ್ಬಿಡಿ. ನಾಳೆ ಬೆಳಿಗ್ಗೆ ಸನ್ ರೈಸ್ ನಿಮ್ಗೆ ಕನ್ಯಾಕುಮಾರಿನ ತೋರಿಸ್ಕೊಡ್ತೀನಿ. ಇದೆ ಗೈಸ್, ಸೂಪರ್ ಆಗಿದೆಲ್ಲ. ಸೊ ಆಲ್ಮೋಸ್ಟ್ ಫ್ಯೂಯಲ್ ಇಂಡಿಕೇಶನ್ ಬಂತು. ಟಂಗ್ ಅಂತ ಒಂದು ಸೌಂಡ್ ಬರುತ್ತೆ ನನ್ನ ಕಾರಲ್ಲಿ. ಸೊ ಫ್ಯೂಯಲ್ ಇಂಡಿಕೇಶನ್ ಬಂತು, ಅದಕ್ಕೆ 1010 ರೂಪಾಯಿಗೆ ಹಾಕ್ಸಿದ್ದೀನಿ. ಮತ್ತೆ ಎಲ್ಲಾದ್ರೂ ಜಿಯೋ ಪೆಟ್ರೋಲ್ ಬಂಕ್ ಬಂದಾಗ ಸ್ಟಾಪ್ ಮಾಡಿ ಹಾಕ್ಸೋಣ ಅಂದ್ಬಿಟ್ಟು ಜಾಸ್ತಿ ಹಾಕ್ಸಿಲ್ಲ. ಕೋಇನ್ಸಿಡೆನ್ಸ್, ನಾನು ನಿಮ್ಗೆ ಹೇಳ್ತಿದ್ದೆ ಹಿಂಗೆ ಜಿಯೋಗೆ ವೆಯ್ಟ್ ಮಾಡೋಣ, ಜಿಯೋ ಪೆಟ್ರೋಲ್ ಬಂಕ್ ಬಂದಾಗ ಹಾಕ್ಸ್ಕೊಳೋಣ ಡೀಸೆಲ್ ಅಂದ್ಬಿಟ್ಟು. ಹಂಗೆ ಹೇಳ್ತಿದ್ದಂಗೆ ಲೆಫ್ಟಲ್ಲಿ ಜಿಯೋ ಬಂತು. ನೋಡಿ ಫ್ರೆಂಡ್ಸ್, 1141 1141 ನಾನು ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಸೊ ಅದೇ ಜಿಯೋ ಪೆಟ್ರೋಲ್ ಬಂಕ್ ಬಂತಲ್ಲ, ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ಟೆ. ನೋಡೋಣ ಈ ಫುಲ್ ಟ್ಯಾಂಕ್ನಲ್ಲಿ ಎಷ್ಟವರೆಗೂ ಹೋಗುತ್ತೆ ಅಂತ. ಸೊ ಇವತ್ತವರೆಗೂ ಜರ್ನಿ ಆಗಿದೆ. ಹೌದು, ಇನ್ನೊಂದು ಅಪ್ಡೇಟ್ ಹೇಳ್ಬೇಕಂತಿದ್ದೆ ನಾನು. ಆನ್ ದ ವೇ ತಿರುನಲ್ವೇಲಿ ಅಂದ್ಬಿಟ್ಟು ಒಂದು ಜಾಗ ಇದೆ. ಆ ಜಾಗನಲ್ಲಿ ಇನ್ನೊಂದು ಫೇಮಸ್ ದೇವಸ್ಥಾನ ಇತ್ತು. ಹೆಸರು ಕರೆಕ್ಟಾಗಿ ಗೊತ್ತಿಲ್ಲ, ಪ್ರೊನೌನ್ಸ್ ಮಾಡೋಕೆ ಬರ್ತಿಲ್ಲ. ಸೊ ಆ ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೊಟ್ಬಿಟ್ಟು ನಾವು ದರ್ಶನ ಮಾಡಿಕೊಂಡು ಹೋಗೋಣ. ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ. ತಿರುನಲ್ವೇಲಿಗೆ ಎಂಟರ್ ಆಗಿದ್ದೀವಿ. ಜಸ್ಟ್ ಕೆಲವೇ ನಿಮಿಷ ನಾವು ದೇವಸ್ಥಾನ ಕೂಡ ರೀಚ್ ಆಗ್ತೀವಿ. ಬಟ್ ಆದರೂ ಗೈಸ್, ನಾನು ಹೇಳ್ತಿದ್ದಲ್ಲ, ಡೌನ್ ಸೌತ್ ತಮಿಳ್ನಾಡು ತಿರುನಲ್ವೇಲಿ ಬರೋದು ಸಾಕಾಗಿದೆ. ಡೆವಲಪ್ಮೆಂಟ್ಸ್ ಅಂತೂ ಸೂಪರ್ ಆಗಿದೆ. ಫೈನಲಿ ನೋಡಿ ನಾವು ಬಂದಿದ್ದೀವಿ ತಿರುನಲ್ವೇಲಿ ದೇವಸ್ಥಾನಕ್ಕೆ. ತುಂಬಾ ಫೇಮಸ್ಸು, ತುಂಬಾ ಹಳೆಯದು ಕೂಡ. ಬನ್ನಿ ಒಳಗಡೆ ಹೋಗಿ ಆದಷ್ಟು ತೋರಿಸ್ಕೊಡ್ತೀನಿ. ತುಂಬ ಎಲ್ಲ ತೋರ್ಸೋಕ್ಕಾಗಲ್ಲ, ಅಫ್ಕೋರ್ಸ್ ಏನೇನಾಗುತ್ತೋ ಅದು ತೋರಿಸ್ಕೊಡ್ತೀನಿ. ಗೈಸ್, ಇದು ತುಂಬಾ ಹಳೆಯ ದೇವಸ್ಥಾನ ನೋಡಿ. ಹಿಂಗಿದೆ, ಲೈಟ್ ಜಾಸ್ತಿ ಇಲ್ಲ, ಬಟ್ ಹಿಂಗೆ ನೋಟಿಸ್ ಮಾಡ್ಕೊಳ್ಳಿ. ಓಕೆ, ಟೈಮ್ ನೋಡಿ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ 9:30. ನಾವು 10:48 10:48ಗೆ ರೀಚ್ ಆಗ್ತೀವಿ ಕನ್ಯಾಕುಮಾರಿ. ನಾವಿವಾಗ ಲೇಟೆಸ್ಟ್ ಸ್ಟಾಪ್ ಬಂದು ತಿರುನಲ್ವೇಲಿ. ಎಕ್ಸ್ಪೆಕ್ಟ್ ಮಾಡಿಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸ್ಟಾಪ್ ಮಾಡಿದ್ವಿ. ನಿಜ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿತ್ತು, ಹಳೆಯ ದೇವಸ್ಥಾನ. ನೀವು ಕನ್ಯಾಕುಮಾರಿ ಬರ್ತಿದ್ರೆ ತಿರುನಲ್ವೇಲಿ ವಿಸಿಟ್ ಮಾಡಿ ಆಮೇಲೆ ಕನ್ಯಾಕುಮಾರಿ ಬನ್ನಿ. ಸೊ ಇವಾಗ ಲಾಸ್ಟ್ ಸ್ಟಾಪು ಡೇ 3 ಎಂಡಿಗೆ ಬಂತು ಆಲ್ಮೋಸ್ಟು. ಕನ್ಯಾಕುಮಾರಿ ಹೋಗಿ ಹಾಲ್ಟ್ ಮಾಡಿ ನೈಟೆಲ್ಲ ರೆಸ್ಟ್ ಎತ್ಕೊಂಡು ಅರ್ಲಿ ಮಾರ್ನಿಂಗ್ ಎದ್ದು ಸನ್ರೈಸ್ ನೋಡೋಣ ಅಂದ್ಬಿಟ್ಟು. ಸೊ ಡೇ 3 ವ್ಲಾಗ್ ಎಂಡ್ ಆಯಿತು ಗೈಸ್. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಟುಮಾರೋ, ಬಾಯ್.